ನಮಸ್ಕಾರ. ಇವತ್ತಿನ ವಿಡಿಯೋ ಟಾಟಾ ಟೆಕ್ನಾಲಜೀಸ್ IPOದಲ್ಲಿ ಅಲಾಟ್ ಆದವರಿಗೆ ಬಂಪರ್ 163% ಲಾಭ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರಿಗೆ ಫೈನಾನ್ಷಿಯಲ್ ಎಜುಕೇಶನ್ ಕೊಡುವುದು. ಮತ್ತೆ ಇವತ್ತು ಹಿಸ್ಟಾರಿಕ್ ಡೇ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ IPO ಮಾರ್ಕೆಟ್. ಯಾಕಂದ್ರೆ ಟಾಟಾ ಟೆಕ್ನಾಲಜೀಸ್ ಹ್ಯೂಜ್ ಪ್ರೀಮಿಯಂ ಒಂದಿಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದೆ. ಡೀಟೇಲ್ಸ್ ಹೀಗಿದೆ. ಸಬ್ಸ್ಕ್ರಿಪ್ಷನ್ 69.43 times, total number of application 73.58 lakhs, issue price 500 ರೂಪಾಯಿ, ಲಿಸ್ಟಿಂಗ್ ಪ್ರೈಸ್ 1200, ಹೈಯೆಸ್ಟ್ ಆಫ್ ದ ಡೇ 1400, ಇವತ್ತಿನ ಕ್ಲೋಸಿಂಗ್ ಪ್ರೈಸ್ 1313 ರೂಪಾಯಿ ಪರ್ ಶೇರ್. ಮತ್ತೆ ಟಾಟಾ ಟೆಕ್ನಾಲಜಿ IPO ರೆಕಾರ್ಡ್ಸ್, IPO with the highest number of application in Indian history 73.58 lakhs, first IPO from Tata Group since TCS in 2004. ಅದಾದ್ಮೇಲೆ 7th highest listing in Indian IPO history 140%. ಈಗ ಯಾವ ಷೇರುಗಳಲ್ಲಿ ಯಾವ ರೀತಿ ಬಂದಿತ್ತು ಹಿಂದಿನ ದಿನಗಳಲ್ಲಿ. ಬರ್ಪೂರ್ ಸಿಮೆಂಟ್ ಅಂತಿತ್ತು, ಇಶ್ಯೂ ಪ್ರೈಸ್ 12, ಲಿಸ್ಟಿಂಗ್ ಪ್ರೈಸ್ 46.35, ಕರೆಂಟ್ ಪ್ರೈಸ್ 7 ರೂಪಾಯಿ 40 ಪೈಸಾ. ಸಿಗಾಚಿ ಇಂಡಸ್ಟ್ರೀಸ್ ಅಂತಿತ್ತು, ಅದು ಇಶ್ಯೂ ಪ್ರೈಸ್ 163, ಲಿಸ್ಟಿಂಗ್ ಪ್ರೈಸ್ 603.75, ಈಗ 520 ರೂಪಾಯಿ ಇದೆ ಬಿಫೋರ್ ಸ್ಪ್ಲಿಟ್. ಅಲೈಡ್ ಕಂಪ್ಯೂಟರ್ಸ್ ಇಶ್ಯೂ ಪ್ರೈಸ್ 12, ಲಿಸ್ಟಿಂಗ್ ಪ್ರೈಸ್ 37.70 ಮತ್ತು ಸದ್ಯಕ್ಕೆ ಟ್ರೇಡ್ ಆಗ್ತಾ ಇಲ್ಲ. ಪಾರಸ್ ಡಿಫೆನ್ಸ್ 175 ರೂಪಾಯಿ ಇಶ್ಯೂ ಪ್ರೈಸ್, ಲಿಸ್ಟಿಂಗ್ ಪ್ರೈಸ್ 498.75, 703 ಸದ್ಯಕ್ಕಿದೆ. ಐದನೇದು ರೆಲಿಗೇರ್ ಎಂಟರ್ಪ್ರೈಸಸ್, ಇಶ್ಯೂ ಪ್ರೈಸ್ 185, ಲಿಸ್ಟಿಂಗ್ ಡೇ ಕ್ಲೋಸ್ 521.7, ಇವತ್ತಿನ ರೇಟು 222. ಮತ್ತೆ ವಿಶಾಲ್ ರಿಟೇಲ್ V2 ರಿಟೇಲ್ ಅಂತ ಕರೀತಾರೆ, ಅದು ಇಶ್ಯೂ ಪ್ರೈಸ್ 270, ಲಿಸ್ಟಿಂಗ್ ಡೇ ಕ್ಲೋಸ್ 752.2, ಇವತ್ತು 231 ರೂಪಾಯಿಲಿದೆ. ಟಾಟಾ ಟೆಕ್ನಾಲಜೀಸ್ ಇಶ್ಯೂ ಪ್ರೈಸ್ 500, ಲಿಸ್ಟಿಂಗ್ ಡೇ ಕ್ಲೋಸ್ 1313, ಕರೆಂಟ್ ಪ್ರೈಸ್ 1313. ಆದ್ದರಿಂದ ಟಾಟಾ ಟೆಕ್ನಾಲಜಿ IPO ಬಹಳ ರೆಕಾರ್ಡ್ಗಳನ್ನು ಭಾರತದಲ್ಲಿ ಕ್ರಿಯೇಟ್ ಮಾಡಿದೆ. ಅಂದ್ರೆ ಹ್ಯೂಜ್ ಲಿಸ್ಟಿಂಗ್ ಗೇನ್, ವ್ಯಾಲ್ಯೂಯೇಷನ್ ಬೇಕಾದಷ್ಟು ಮೇಲಕ್ಕೆ ಹೋಗ್ಬಿಟ್ಟಿದೆ. ಮಾರ್ಕೆಟ್ ಕ್ಯಾಪ್ ಸದ್ಯಕ್ಕೆ ಟಾಟಾ ಟೆಕ್ನಾಲಜೀಸ್ 53,300 ಕೋಟಿ ಇದೆ. ಅದೇ ಟಾಟಾ ಎಲಾಕ್ಸ್ ಇದು 51,500 ಕೋಟಿ ಮಾತ್ರ ಇದೆ. ಮತ್ತೆ ಇವತ್ತು ಟಾಟಾ ಟೆಕ್ನಾಲಜೀಸ್ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದ್ಮೇಲೆ ಪಿಯರ್ ಕಂಪ್ಯಾರಿಸನ್ ಆಫ್ ದ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೇನೆ. KPIT ಟೆಕ್ನಾಲಜೀಸ್ P ರೇಷಿಯೋ 80.6, P ರೇಷಿಯೋ ಆಫ್ಟರ್ IPO ಲಿಸ್ಟಿಂಗ್ 84.3, L&T ಟೆಕ್ನಾಲಜಿ ಸರ್ವಿಸಸ್ P ರೇಷಿಯೋ 37, P ರೇಷಿಯೋ ಆಫ್ಟರ್ IPO ಲಿಸ್ಟಿಂಗ್ 39.6, ಟಾಟಾ ಎಲಾಕ್ಸಿ P ರೇಷಿಯೋ 67.1, ಆಮೇಲೆ ಆಫ್ಟರ್ IPO ಲಿಸ್ಟಿಂಗ್ 65.8. ಟಾಟಾ ಟೆಕ್ನಾಲಜೀಸ್ ಅಟ್ ಇಶ್ಯೂ ಪ್ರೈಸ್ 32.53 ಇತ್ತು, P ರೇಷಿಯೋ ಆಫ್ಟರ್ IPO ಲಿಸ್ಟಿಂಗ್ ಸಡನ್ ಆಗಿ ಜಂಪ್ ಆಗಿಬಿಟ್ಟಿದೆ 85.4 ಇದೆ. ಈಗ ಇವತ್ತಿನ ಎರಡನೆಯ ಟಾಪಿಕ್ ಅನ್ನು ಕವರ್ ಮಾಡ್ತಾ ಇದ್ದಾರೆ. 1.4 lakh crore ಡಿಫೆನ್ಸ್ ಡೀಲ್. ವರದಿಗಳ ಪ್ರಕಾರ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು ಅಪ್ರೂವ್ ಮಾಡಿದ್ದಾರೆ ಪರ್ಚೇಸ್ ಆಫ್ 97 ತೇಜಸ್ ಏರ್ಕ್ರಾಫ್ಟ್, 156 ಪ್ರಚಂಡ ಹೆಲಿಕಾಪ್ಟರ್ಸ್ ಫಾರ್ ಎ ಮೆಗಾ 1.40 lakh crore ಡೀಲ್. HAL ಸಪ್ಲೈಯರು ತೇಜಸ್ ಏರ್ಕ್ರಾಫ್ಟ್ ಮತ್ತು ಪ್ರಚಂಡ ಹೆಲಿಕಾಪ್ಟರ್. ಅದರಿಂದಾಗಿ HAL ಷೇರುಗಳು ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗೋದನ್ನ ನಾವು ನೋಡಿದ್ದೇವೆ. ಅಲ್ಲದೆ ಒಂದು ಆರ್ಡರ್ ಬಂದಿದೆ 1 ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ. ಅದರಿಂದಾಗಿ HAL ಷೇರು ಇವತ್ತು 3.5% ಮೇಲಕ್ಕೆ ಹೋಯಿತು. ಕೊನೆಯಲ್ಲಿ ಕ್ಲೋಸ್ ಆಗುವಾಗ 1.4% ಹೈಯರ್ ಇತ್ತು. ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಇವತ್ತು 3.5% ಮೇಲಕ್ಕೆ ಹೋಯಿತು. ಈಗ ಮೂರನೆಯ ಟಾಪಿಕ್ GDP ಫಿಗರ್ಸ್ ಅನೌನ್ಸ್ಮೆಂಟ್ ಟುಡೇ. ಗವರ್ಮೆಂಟ್ ಅವರು GDP ಗ್ರೋತ್ ಫಿಗರ್ಸ್ ಅನ್ನು ಜುಲೈ ಸೆಪ್ಟೆಂಬರ್ 2023 ಕ್ವಾರ್ಟರ್ನ ಇವತ್ತು ಸಾಯಂಕಾಲ ಘೋಷಣೆ ಮಾಡ್ತಾರೆ. ಎಕನಾಮಿಕ್ಸ್ ಆಫ್ ಪ್ರಿಡಿಕ್ಟಿಂಗ್ 6.7 to 7% ಗ್ರೋತ್. ಏಪ್ರಿಲ್ ಜೂನ್ ಅಲ್ಲಿ GDP ಗ್ರೋತ್ 7.8% ಇತ್ತು. GDP ಗ್ರೋತ್ ರೇಟು 6.2% ಜುಲೈ ಸೆಪ್ಟೆಂಬರ್ 2022 ಇತ್ತು. ಒಂದು ವರ್ಷದ ಮೇಲೆ ಹೇಗಾಗಿದೆ ಅಂತ ನೋಡ್ಬೇಕು. ಮತ್ತೆ ಗವರ್ಮೆಂಟ್ ಮತ್ತು RBI ಕೂಡ ಒಂದಷ್ಟು ಭವಿಷ್ಯವಾಣಿ ಹೇಳಿದ್ದಾವೆ. ರೇಟು 6.5% ಫೈನಾನ್ಷಿಯಲ್ ಇಯರ್ 2023-24 ಇರ್ಬೋದು. GDP ಫಿಗರ್ ಒಂದು ದೇಶದಲ್ಲಿ ಬಹಳ ಇಂಪಾರ್ಟೆಂಟ್. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಮಾರುಕಟ್ಟೆ ಎಕಾನಮಿ ಯಾವ ಡೈರೆಕ್ಷನ್ ಹೋಗುತ್ತೆ
ಅಂತ ಗೊತ್ತಾಗುತ್ತೆ. ಅಲ್ಲದೆ RBI ಅವರು ಕೂಡ ನಿರ್ಧಾರ ಕೈಗೊಳ್ತಾರೆ, ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಬೇಕು ಕಮ್ಮಿ ಮಾಡಬೇಕು. ವಿಡಿಯೋದ ಕೊನೆಯಲ್ಲಿ ಸಾಂದರ್ಭಿಕವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇವೆ. ನಿಮಗೆ ಟಾಟಾ IPO ಟೆಕ್ನಾಲಜೀಸ್ ಅಪ್ಲಿಕೇಶನ್ ಹಾಕಿ ಅಲಾಟ್ ಆಗಿದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.